ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಗೊತ್ತಿಲ್ಲ ಕಣೆ, ವಾಮಿಟ್ ಬಂದಂಗ ಐತಿ, ಹೊಟ್ಟೆ ದುಂಡು ಸಾಕದಿದ್ ಕಣೆ. ಶಿವನೇ ಡಾಕ್ಟರ್ ಬೇರೆ ಕರೆಕತ್ತಾರ, ಸುಮ್ಮನೆ ಕಚ್ಚಿ ನೋಡ್ರಿ ಅತ್ತಿಯಾರ. ಅಯ್ಯೋ ಕರ್ಮವೇ, ಬರೀಪ್ಪ ವರ್ಕ್ ಕರ್ಕೊಂಡು ನೀವು ವಾಮಿಟ್ ಮಾಡ್ಕೊಂಡ್ರಿ. ಅಯ್ಯೋ ಲೇ ಸುಸಿಯ, ನನಗೆ ವಾಮಿಟ್ ಮಾಡ್ಕೋಬೇಕು ಅನ್ಸುತ್ತ, ಆದ್ರೂ ವಾಮಿಟ್ ಆಗ್ತಾ ಇಲ್ಲ. ಏನೋ ಹೆಚ್ಚು ಕಡಿಮೆ ಆಗೈತ್ಲೇ ಫುಡ್ ಒಳಗ. ಏನ್ರಿ ಏನ್ರಿ ಅತ್ತಿಯ, ನನ್ನ ಅಡಿಗೆ ಮೇಲೆ ನಿಮಗ ಅನುಮಾನನ? ನಿಮ್ಮ ಕೋಪ ಇದ್ದು ನಾ ತಾಳ್ತೀನಿ ಗೊತ್ತಾ, ಸಹಿಸ್ಕೊಂತೀನ್ರಿ ಅತ್ತಿಯರ. ನೀವೆಷ್ಟೇ ಬೈದ್ರು ಕೂಡ ನಾ ಸಹಿಸ್ಕೊಂತೀನಿ. ಈ ಮನೆ ಎರಡರಂಗ ಆದ್ರೂ ಅದನ್ನ ಶಾಂತ ಮಾಡೋ ಶಕ್ತಿ ನನ್ನಲ್ಲಿದೆ ರೀ ಅತ್ತಿಯರ. ಅಂತ ಶಕ್ತಿ ಇರುವಂತ ಶಿರೋಮಣಿಗೆ, ಶಿರೋಮಣಿನ ಅಲ್ಲ, ಪತಿ ಶಿರೋಮಣಿಗೆ ಪತಿ ಶಿರೋಮಣಿಗೆ ಇಂಥ ಅವಮಾನ ಮಾಡಬೇಕೇ ಅತ್ತಿಯವರೇ? ನನ್ನ ಮುದ್ದು ಸತಿಯ ಯವ್ವ, ನಾ ಅಂದಿದ್ದು ಏನೋ ಒಂದು ಅಂದೆ ಬಿಡ. ಯವ್ವ ತಾಯಿ ಜಗದೀಶ್ವರಿ, ಹೋಗೋಣ ಕಪ್ಪು ಚಲೋ ತಂಗ ಚಾ ಮಾಡ್ಕೊಂಬ. ಚಾ ಕುಡಿಬಾರ್ದ್ರಿಪ್ಪ, ಪಿತ್ತ ನೆತ್ತಿಗೆ ಇರ್ಬೇಕು. ಇವಾಗ ಗೊತ್ತಾತ್ ನೋಡ್ರಿ ನೀವ್ ಎದಕ್ ವಾಮಿಟ್ ಮಾಡಾಕತ್ತೀರಿ ಅಂತ ನನಗೆ ಗೊತ್ತಾತು. ಟಾಸ್ಕೊಮ್ಮೆ ಚಾ ಚಾ ಚೆನ್ನಾಗಾಗಿಲ್ಲ, ಸಕ್ಕರೆ ಕಡಿಮೆ ಆಗೈತಿ, ತಣ್ಣಗಾಗೈತಿ, ಅದಾಗೈತಿ, ಇದಾಗೈತಿ ಅಂತ ಹೇಳ್ತಿರಲ್ಲ. ಒಳ್ಳ ಮಳ್ಳ ತಾಸ್ಕೊಂಬ ಕುಡ್ದು ಪಿತ್ತ ನೆತ್ತಿಗೆ ಆಗ್ಬಿಟ್ಟೈತಿ. ಅದಕ್ಕೆ ನೀವು ವಾಮಿಟ್ ಮಾಡ್ಕೊಳತ್ತೀರಿ. ಇವಾಗ ನನಗೆ ಗೊತ್ತಾತ್ ನೋಡ್ರಿ ಅತ್ತಿಯರ, ನಾನು ಇಪ್ಪ ಡಾಕ್ಟ್ರು. ಸುಮ್ಮನೆ ಮಾವರ ಡಾಕ್ಟರ್ ಕರ್ಸಿ ವೇಸ್ಟ್ ಮಾಡ್ತಾ ಇದಾರೆ ಹಣನ. ಯಾವ ಸೊಸೆ, ಎಷ್ಟವ ದಿನಕ್ಕೆ ಚಾ ಕೊಡ್ತೀನಿ ನೀನು? ದಿನಕ್ಕೆ 1 2 ಅಬ್ಬಬ್ಬಬ್ಬ 3 ಕೊಡ್ಬೇಕಂದ್ರೆ ಒಯ್ಕೊಂತಿರ್ತೀಯಲ್ಲ ಅಡಿಗೆ ಮನೆ ಕೂತ್ಕೊಂಡು. ಮತ್ತೆ ನನಗೆ ಹೇಳ್ತೇನೆ, ಅಯ್ಯೋ ಹತ್ತಿರ ಮತ್ತಿಲ್ಲೇ ವಾಮಿಟ್ ಮಾಡ್ಕೊಂಡ್ಬಿಟ್ಟಿರಿಪ್ಪ. ಬರೀ ಅಗಕ್ಕೆ ಕರ್ಕೊಂಡೋಕ್ಕೇನೆ. ವಾಮಿಟ್ ಅಲ್ಲಿ ಹೊರಗೆ ಮಾಡ್ಕೊರಿ, ಸ್ವಲ್ಪ ಮಲ್ಕೊರಿ, ನಾನು ನಿಮ್ಗೆ ಜ್ವರದ ಅಂಬ್ಲಿ ಮಾಡ್ಕೊಡ್ತೀನಿ. ಯಾವ ನನ್ನ ಸೊಸೆ, ನಾ ಏನು ನಿಕ್ಷಣಕ್ಕ ಬಿದ್ದುಬಿಟ್ಟೆ. ನಾನು ಹಿಡ್ಕೊಂಬರಕ ನಾನು ಹೋಗಿ ಮಾಡ್ತೀನಿ ಲೇಪ. ಆದ್ರೆ ಹೊರಗೆ ಬರುವಂತ ವಾಮಿಟ್ ನನಗೆ ಅನ್ಸುತ್ತ ಅತ್ತಿಯರ. ಏನು ಅನ್ಸುತ್ತ, ವಾಮಿಟ್ ಹೊರಗೆ ಬರಕ ಇಷ್ಟ ಇಲ್ಲ ಅಂತ. ಅಂದ್ರೆ ಇಲ್ಲಿ ನಿನ್ನ ಜಿಪ್ಪಡೈತೆ ನದು ವಾಮಿಟ್ ಹೊರಗೆ ಬಂದ್ರೆ ಗಲೀಜ್ ಆಗ್ಬಿಡುತ್ತ, ವೇಸ್ಟ್ ಆಗ್ಬಿಡುತ್ತ ಅನ್ನಕ. ಅತ್ತಿಯರ ಹಂಗೆ ಉಪ್ಪಿಟ್ಟು ಮಾಡ್ಕೊಂಡ್ ಬಂದ್ರಿ, ಮೆತ್ತಗೆ ಸ್ವಲ್ಪ ತುಪ್ಪ ಗಿಪ್ಪ ಹಾಕಿ. ತುಪ್ಪ ಹಾಕಿ ನಂಗೆ ಉಪ್ಪಿಟ್ಟು ಮಾಡ್ಕೊಡ್ತೀಯಾ? ಹೋ ಮಾಡ್ಕೊಂಬ. ಹಂಗ ಜೊತೆ ಕೇಸರಿ ಬಾತು ಮಾಡ್ಕೊಂಬ. ಅತ್ತಿಯರ, ಕೇಸರಿ ಬಾತು ಉಪ್ಪಿಟ್ಟು ಅಷ್ಟೇ ಮಾಡ್ಕೊಡ್ತೀನಿ ರೀಪ್ಪ. ಕೇಸರಿ ಬಾತ್ ಯಾಕ ಮತ್ತು ವಾಮಿಟ್ ಜಾಸ್ತಿ ಗಿಸ್ತಿ ಆಗಿತ್ತು. 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಉಪ್ಪಿಟ್ಟು. ಆಮೇಲೆ ಕೇಸರಿ ಬಾತನ ಬೇಕಂದ್ರೆ, ಹಂಗಂದ್ರೆ ಕೇಸರಿ ಬಾತಿಗೆ 1 ಸ್ಪೂನ್ಗಿಂತ ಹೆಚ್ಚಿಗೆ 1.5 ಸ್ಪೂನ್ ಹಾಕಿ ಮಾಡ್ಕೊಳ್ಳೇನ್ರಿ ಅತ್ತಿಯರ. ಅಯ್ಯೋ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತೇನ್ರಿ ಅತ್ತಿಯರ, ನಾಳೆ ಏಕಾದಶಿ ಐತಲ್ಲ, ಅದಕ್ಕೆ ಏಕಾದಶಿ ಏನಾರ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಏಕಾದಶಿ ಆಗ್ಬಿಡ್ತಾನೆ. ಮತ್ತೆ ಯವ್ವ ನನ್ನ ಸೊಸೆ, ಇವತ್ತ ನಿರ್ಜಲ ಏಕಾದಶಿ ಮಾಡ್ಕೊಡಿ. ಇವತ್ತ ಪೂಜೆ ಕೆಟ್ಬಿಟ್ಟು ನನಗೆ ಕೊಟ್ಬಿಡು, ತಿಂತೀನಿ ಅಂತೀಯರ. ನೀವು ಇವತ್ತ ತಿನ್ನಬೇಕನ, ದೇವರಿಗೆ ನೈವೇದ್ಯಕ್ಕೆ ಹೆಸರು ಹೇಳಿ ನಿಮ್ಮ ಹೊಟ್ಟೆ ತುಂಬಿಸ್ಕೋಬೇಕಂತೀರೇನ್ರಿ ಅತ್ತಿಯರ? ಬಾಯ್ ಮುಗಿಸ್ತೇನ ಸೀತಾ, ಈಗ ಅದು ಸ್ವಲ್ಪ ಆರಾಮ ಅನ್ಸಾತೈತನ? ಹ್ಞೂನ್ರಿಪ್ಪ. ಅಯ್ಯೋ ಸೀತಾ, ಡಾಕ್ಟರ್, ಅಯ್ಯೋ ದೇವ್ರೆ, ಹೊರಗದಾರೋ ಡಾಕ್ಟರ್. ತಡಿತಾರೆ ಕರಿತೀನಿ ಅವ್ರು.
ವಾಕ್ ಮಾಡಕತ್ತೀರಿ ನನಗೆ ಹೇಳ್ರಿ ಇವತ್ತು ನಿಂತಲ್ಲಿ ನಿಲ್ಲಕ್ಕೆ ಹೋಗ್ಬೇಡ್ರಿ ವಾಕ್ ಮಾಡ್ತಾನೆ ಇರಿ ಅಲ್ಲಿಂದ ಹಿಡಿದು ಇಲ್ಲಿಗೆ ಹಂಗೆ ಅಡ್ಡಾಡ್ತಾನೆ ಇರಬೇಕು ವಾಕ್ ಮಾಡ್ತಾನೆ ಇರಬೇಕು ಅಂತ ಹೇಳಿರ ಹಂಗಂದ್ರೆ ನಿಮ್ಗೆ ಏನಾರ ರೋಗ ಐತನ ಮತ್ತೆ ಹಾ ಈ ಡಾಕ್ಟರ್ಗೆ ರೋಗವನ್ನು ಒಡೆದೋಡಿಸುವಂತ ಡಾಕ್ಟರ್ ರೀ ನಾನು ಡಾಕ್ಟರ್ ಸರಿ ಈ ಕಡೆ ಯಾರು ಪೇಷಂಟ್ ಅಂತ ನೋಡ್ತೀನಿ ನೀವ ಪೇಷಂಟ್ ಕತೆ ಕಾಣ್ತಿದ್ರಾ ಏನಿದು ಫಿಟ್ನೆಸ್ ಅನ್ನೋದೇ ಇಲ್ಲ ನಿಮ್ಗೆ ಹೊಟ್ಟೇನು ನಗಾರಿ ಆಗ್ಬಿಡ್ತಿ ಅದ ಕುಂಬಳಕಾಯಿ ಹಂಗಾಗ್ಬಿಡತಿ ಕೈ ಕೊಡ್ರಿ ನಿಮ್ಮನ್ನ ಪರೀಕ್ಷೆ ಮಾಡ್ಬಿಡ್ತೀನಿ ಅಯ್ಯೋ ಡಾಕ್ಟ್ರ ನಾ ಆರಾಮದೇನ್ರಿಪ್ಪ ಇಲ್ಲಿದಾರ ನೋಡ್ರಿ ಪೇಷಂಟ್ ಮತ್ತೆ ಕೇಳ್ತೀರಿ ಸರಿ ಈ ಕಡೆ ಹಾಯ್ ಐ ಎಮ್ ಡಾಕ್ಟರ್ ರಾಮರಾವ್ ವೆರಿ ಫೇಮಸ್ ಸರ್ಜರಿಯಲ್ಲೂ ಕೂಡ ಹಾಗೆಯೇ ಟ್ರೀಟ್ಮೆಂಟಲ್ಲೂ ಕೂಡ ಐ ಎಮ್ ರಾಮ್ ಪ್ಲೀಸ್ ನನ್ನ ನಂಬಿ ನಾನೇ ಡಾಕ್ಟರ್ ಅದು ಡಾಕ್ಟರೇ ನಿಮ್ಮನ್ನ ನಾವು ನಂಬುತ್ತೀವಿ ಆದ್ರೆ ನೀವು ನಾನು ಯಾರಂತ ಗೊತ್ತಾಗ್ಲಿಲ್ವಾ ಏನ್ರಿಪ್ಪ ಕೊಳ್ಳಾಕ ಸ್ಟೆಟಸ್ಕೋಪ್ ಹಾಕೊಂಡಿನಿ ಡಾಕ್ಟರ್ ಅಂತ ಅವ್ರು ಹೇಳಾಕತ್ತಾರ ಆದ್ರೂ ನೀವು ನನ್ನ ನಂಬ್ತಿಲ್ಲ ನನ್ನ ನಂಬಿ ಪ್ಲೀಸ್ ರೀಪ ಐ ಎಮ್ ಡಾಕ್ಟರ್ ರಾಮರಾವ್ ಇವನ್ ಕಡೆ ಟ್ರೀಟ್ಮೆಂಟ್ ತಗೊಂಡವರು ರಾಮ ಅಂತ ಮೇಲೆ ಹೋಗೋದನ ಅದು ಡಾಕ್ಟರೇ ಓ ಪೇಷಂಟ್ ನೀವಾ ಹಾ ಕೊಡಿ ನಿಮ್ಮ ಕೈನ ಮತ್ತೆ ಮುಖ ಯಾಕೆ ಹಂಗೆ ಮಾಡಿದ್ದೀರಾ ಹಾ ನಿಮ್ಮ ನೆಗಡಿ ಹಾಕ್ಬಿಟ್ಟಿದ್ಯಾ ಓ ಜ್ವರ ಬಂದ್ಬಿಟ್ಟಿದ್ಯಾ ಮುಖ ಹೆಂಗೆ ಮಾಡಿದ್ದೀರಾ ಅಂತಂದರೆ ನನಗನ್ನಿಸುತ್ತೆ ನಿಮ್ಗೆ ಡಿಸೀಸು ಭಾಳ ದೊಡ್ಡದಾಗಿದೆ ಅಂತ ನನಗನ್ಸುತ್ತೆ ನಿಮ್ಗೇನಾದರೂ ಕ್ಯಾನ್ಸರ್ ಬಂದಿರ್ಬೋದಾ ಟೆಸ್ಟ್ ಮಾಡಬೇಕಾಗುತ್ತೆ ಟೆಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಒಂದಿನ ಬದುಕ್ತಿರೋ ಏನೋ ಅರ್ಧ ದಿನ ಬದುಕ್ತಿರೋ ಅಂತ ಬದುಕಿ ಬಾಳ್ಬೇಕಾದ ಜೀವಕ್ಕೆ ಕ್ಯಾನ್ಸರ್ ತಂದ್ಬಿಟ್ಟೇನಪ್ಪ ಅದು ಇಂತಹ ಜೀವನ ಸೊಸೆಗೆ ಅಡಿಗೆ ಒಳಗೆಲ್ಲ ಕಟ್ನಿಟ್ಟಾಗಿ ಮಾಡಿರುವಂತ ಅಡಿಗೆಗಳನ್ನ ತಿನ್ಬೇಕು ನಾನು ಯಾವುದೇ ಕೊಲೆಸ್ಟ್ರಾಲ್ ಬರಬಾರ್ದಂತ ಎಣ್ಣೆನೂ ಕಡಿಮೆ ಹಾಕಿ ಬಿಪಿ ಬರುವಂತ ಉಪ್ಪು ಕಡಿಮೆ ಹಾಕಿ ಶುಗರ್ ಬರಬಾರ್ದಂತ ಬೆಲ್ಲ ಗಿಲ್ಲ ಎಲ್ಲ ಕಂಪ್ಲೀಟ್ ಕಡಿಮೆ ಮಾಡಿದ್ರು ಕೂಡ ನನಗೆ ಕ್ಯಾನ್ಸರ್ ಬಂದೇ ಬಿಡ್ತಾಪ್ಪ ಅದು ಇವರೇ ಡಾಕ್ಟರೇ ಅದು ಪೇಷಂಟ್ ಹಾಂ ಹೇಳಿ ಪೇಷಂಟು ಓ ಪೇಷಂಟ್ ಅಯ್ಯೋ ಶಿವನೇ ಅಲ್ಲೇ ಹೇಳ್ಬಾರ್ದನ್ರಿಪ್ಪ ಕ್ಲಿನಿಕ್ಗೆ ಬಂದಾಗ ಅಲ್ಲೇ ಟೆಸ್ಟ್ ಮಾಡ್ತಿದ್ದೆ ಇಷ್ಟು ಯಾಕೆ ದೂರ ಬಂದು ವೇಸ್ಟ್ ಮಾಡ್ಕೊಂಡೆ ನಾನು ಹಾಂ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ ನೀವು ಅವಾಗಲೇ ಹೇಳಿದ್ರೆ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಳಿಸ್ತಿದ್ದಿಲ್ಲ ನಿಮ್ಗೆ ಅಯ್ಯೋ ಕ್ರಮವೇ ನಾನಲ್ಲ ಅಲ್ಲಿ ಕುಂತಿದ್ರಲ್ಲ ಅವರು ಏನು ಇವ್ರು ನೋಡಿದ್ರೆ ಪೇಷಂಟ್ ಅನ್ಸೋದಿಲ್ಲಲ್ಲ ಇವ್ರೇನು ಇಷ್ಟು ಡುಮ್ಡುಮ್ಕ ಅದರ ಹೆಲ್ತಿ ಇದ್ದಂಗೆ ಅದರ ಇವ್ರೇನು ಪೇಷಂಟ್ ಅನ್ಸಲ್ಲ ಅಯ್ಯೋ ಡಾಕ್ಟ್ರ ಪೇಷಂಟ್ ಅನ್ಸಲ್ಲ ಅಂದ್ರೆ ಏನ್ರಿ ಅರ್ಥ ಮುಖ ನೋಡಿ ಮೊಳ ಹಾಕ್ತೀರ ಮತ್ತೆ ನೀವು ಯಾವತ್ತಂಗಿ ನೀನ್ ಯಾಕೆ ಇಷ್ಟ ಹಾಕತ್ತಿದಿ ಓ ನಿಮ್ಗೆ ದೊಡ್ಡ ರೋಗ ಬಂದೈತಿ ಡಿಸೀಸ್ ಬಂದೈತಿ ಅಂತ ಹಾಕತ್ತೀಯೇನು ಮದುವೆ ಮಾಡ್ಸಿದ್ರೆ ಅಂದ್ರೆ ನನ್ನಂತ ಕಂಜೂಸ್ ಸೊಸಿನ ಮದುವೆ ಮಾಡಿಸ್ರಿ ಇಲ್ಲ ಅಂದ್ರೆ ಮನೆನೆಲ್ಲ ಹತ್ತಿ ಬಿತ್ತು ಬಿಡ್ತಾಳ್ರಿ ಪಾಕಿ ಮಾವರ ಅತ್ತಿಯರ ನನಗೆ ಕ್ಷಮಿಸ್ಬಿಡ್ರಿಪ್ಪ ನಿಮ್ಗೊಂದು ಮಗು ಕೊಡ ಯೋಗ್ಯತೆ ನನಗಾಗಲಿಲ್ರಿಪ್ಪ ಅದು ಇವ ಸೊಸಿಯ ನಿಮ್ಮ ಆಸೆ ನೆರವೇರಿಸಿಲ್ಲ ಅಂತ ತಪ್ಪು ತಿಳಿಬೇಡ್ರಿ ನನ್ನ ಮೇಲೆ ನಾ ಸಾಯಿ ಮುಂದೆ ನಿಮ್ಗೆ ರೇಷನ್ ಕೀ ಕೈಯಾಗ ಕೊಟ್ಟು ಹಾಕೇನ್ರಿ ಮಾವರ ನಮ್ಮ ಮನೆಯವ್ರು ಬಂದ್ಮೇಲೆ ಹೇಳ್ರಿ
ಅವ್ರಿಗೆ ಇನ್ನೊಂದು ಮದುವೆ ಆದ್ರೆ ಜಿಪ್ಪುಡಿ ಇರುವಂತ ಸೊಸಿನ ಮದುವೆ ಆಗ್ರಿ ಅಂತ ಹೇಳ್ರಿ ಅತ್ತೀರ ಮಾವರ. ನನ್ನ ಗಂಡ ಬರುತ್ತನ ನಾನಿರ್ತಿರೋ ಜೀವಂತ ಇಲ್ವೋ ಗೊತ್ತಿಲ್ರಿ ಮಾವರ. ದೇವ್ರಿಗೆ ಯಾಕೆ ನನ್ನ ಮೇಲೆ ಅಷ್ಟು ಸಿಟ್ಟು ಏನು ನನಗೆ ಗೊತ್ತಿಲ್ಲ.